ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟ್ರಾವೆಲಿಂಗ್ ಗುರು. ಇವತ್ತು ಮಾಗಡಿ ರೋಡಿಂದ ಮೈಸೂರು ರೋಡ್ ಕನೆಕ್ಟ್ ಆಗೋ ಹೊಸ ರೋಡನ್ನ ತಿಳಿಸ್ತಾ ಇದ್ದೀನಿ. ಈ ರೋಡಿಗೆ ಎಸ್ ಎಂ ಕೃಷ್ಣ ಅವರು ಹೆಸರಿಟ್ಟಿದ್ದಾರೆ. ಎಸ್ ಎಂ ಕೃಷ್ಣ ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಹೆಸರನ್ನ ಈ ರೋಡಿಗೆ ಇಟ್ಟಿದ್ದಾರೆ. ಸುಗ್ಗದಕಟ್ಟೆ ನೈಸ್ ರೋಡು ಕಡಪಕೆರೆ ಕ್ರಾಸಿಂದ ಲೆಫ್ಟ್ ತಗೊಂಡ್ರೆ ಈ ರೋಡ್ ಸಿಗುತ್ತೆ. ಈ ರೋಡ್ ಎಂಡ್ ಆಗೋದು ಮೈಸೂರು ರೋಡಿನ ಚಲಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಈ ರೋಡ್ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೋಡ್ ಲೋಕಾರ್ಪಣೆ ಆಗಿದ್ದು ನಮ್ಮ ನಾಡಪ್ರಭುಗಳಾದಂಥ ಕೆಂಪೇಗೌಡರವರ ಜಯಂತಿ ದಿನ, ಅಂದರೆ 27 ಜೂನ್ 2026ರಂದು. ಈ ರೋಡು 10.7 ಕಿಲೋಮೀಟರ್ ಇದ್ದು, ಈ ರೋಡ್ಗೆ ಯಾವುದೇ ರೀತಿ ಟೋಲು ಇಲ್ಲ, ಯಾವುದೇ ರೀತಿ ಸಿಗ್ನಲ್ಲೂ ಇಲ್ಲ. ಈ ರೋಡ್ ಎಷ್ಟು ಚೆನ್ನಾಗಿದೆ ಅಂದರೆ 11 ಫ್ಲೇವರ್ ಇರೋದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಈ ರೋಡ್ನ. ಈ ರೋಡ್ ಒಟ್ಟು 10 ಲೈನು. ಮುಂಬರುವ ದಿನಗಳಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ದೊಡ್ಡ ಸರ್ಕಲ್ಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ದೊಡ್ಡ ಸರ್ಕಲ್ಗಳು. ಸಂಚಾರ ನಿಯಮವನ್ನು ಪಾಲಿಸಿ, ಕುಡಿದು ವಾಹನವನ್ನು ಚಾಲನೆ ಮಾಡಬೇಡಿ. ಹಾಗೆ ಲೈಕ್ ಮಾಡಿ, ನನ್ನ ಟ್ರಾವೆಲಿಂಗ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನಗೆ ಮುಖ್ಯ. ಬೆಂಗಳೂರಿನ ಅನ್ನದಾತ ನಮ್ಮ ನಾಡಪ್ರಭುಗಳಾದಂಥ ಕೆಂಪೇಗೌಡರು.
ಅಂಡರ್ ಪಾಸ್ ಬಂದರೆ ಮೈಸೂರು ರೋಡ್ ಬಂತು ಅಂತ ಅರ್ಥ. ಲೆಫ್ಟ್ ಹೋದರೆ ಕೆಂಗೇರಿ, ರೈಟ್ ಹೋದರೆ ಬಿಡದಿ. ಮೈಸೂರು ರೋಡ್ ಬಂದೇ ಬಿಡ್ತು. ಲೆಫ್ಟ್ ಹೋದರೆ ಚಲಗಟ್ಟ ಮೆಟ್ರೋ ಸ್ಟೇಷನ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.